ಇದು ಸಕಲ ವೈದ್ಯ ಸಂಹಿತ ಸಾರಾವರಣ ಅಂತ ಹೇಳಿಬಿಟ್ಟು ಇದು ಬಂದುಬಿಟ್ಟು ಬಿ ಎಸ್ ಸಣ್ಣಯ್ಯ ಅಂತ ನಮ್ಮಲ್ಲಿದ್ರಲ್ಲ ಅವರು ಇದನ್ನು ಎಡಿಟ್ ಮಾಡಿ 2 ಸಂಪುಟಗಳಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಈ ಕೃತಿ ಏನಾಗಿತ್ತು ಅಂತ ಹೇಳಿದ್ರೆ ಸುಮಾರು ಒಂದು ನನಗೆ ಕರೆಕ್ಟಾಗಿ ಅದು ಕಾಲ ಗೊತ್ತಿಲ್ಲ, ಒಂದು 20 ವರ್ಷ ಅಥವಾ 25 ವರ್ಷದ ಹಿಂದೆ ಇರ್ಬೋದು. ಏಕೈಕ ಹಸ್ತಪ್ರತಿಯಿಂದ ಬಿ ಎಸ್ ಸಣ್ಣಯ್ಯನವರೇ ಇದನ್ನು ಪಬ್ಲಿಷ್ ಮಾಡಿದರು. ಬಟ್ ಏನಾಗ್ತಿತ್ತು ಅಂತಂದರೆ ನಾನು ಹೇಳಿದ್ನಲ್ಲ ಆವಾಗಲೇ ವೈದ್ಯ ಕೃತಿಗಳಲ್ಲಿ ದೋಷಗಳು ಹೆಚ್ಚು ಕಂಡುಬರುತ್ತೆ ಅಂತ, ಹಾಗೆ ಅದು ದೋಷಯುಕ್ತವಾಗಿತ್ತು. ಬಟ್ ಅವರಿಗೆ ಬೇರೊಂದು ಕೃತಿಗಳ ಆಧಾರ ಸಿಗ್ತಿರೋದ್ರಿಂದ ಅವ್ರು ಹೇಳಿದರು ಕೂಡ ಅದರಲ್ಲಿ ಈ ಥರ ಮಿತಿಗಳಿದೆ ಅಂತ ಹೇಳಿಬಿಟ್ಟು ಕೂಡ ಅವ್ರು ಪಬ್ಲಿಷ್ ಮಾಡಿದರು. ಆದರೆ ನಂತರ ಅವ್ರಿಗೆ ಒಂದು ಪರಿಪೂರ್ಣವಾದ ಇನ್ನೊಂದು ಹಸ್ತಪ್ರತಿ ಸಿಕ್ತು. ಹಸ್ತಪ್ರತಿ ಸಿಕ್ಕಾದ ಮೇಲೆ ಗೀತಾ ಮೇಡಮ್ ಅಂತ ಇನ್ನೊಬ್ಬರಿದ್ದರು, ವಿಶ್ವಕೋಶದಲ್ಲಿ ಕೆಲಸ ಮಾಡ್ತಿದ್ರು, ತಜ್ಞರಾಗಿದ್ದರು ಕೂಡ. ಅವರು ಮತ್ತು ಬಿ ಎಸ್ ಸಣ್ಣಯವರು ಇಬ್ಬರು ಸೇರಿ ಕೂಡ ಈ ಕೃತಿಯನ್ನು ಮತ್ತೆ ಮರುಮುದ್ರಣವನ್ನು ಮಾಡಿದರು, ಮತ್ತೆ ಮರು ಸಂಪಾದನೆಯನ್ನು ಮಾಡಿ 2 ವಾಲ್ಯೂಮಲ್ಲಿ ಇದು ಪ್ರಕಟ ಮಾಡಿದ್ದಾರೆ. ಈಗ ಹೆಚ್ಚಿನ ಅಂಶ ಅದು ಶುದ್ಧವಾದ ಪ್ರತಿ. ಈಗ ನಾವು ಯಾವುದನ್ನೇ ಒಂದು ಪ್ರತಿಯನ್ನಾದರೂ ಕೂಡ ನಾವು 100% 100ಕ್ಕೆ 100 ಅದು ಶುದ್ಧವಾದ ಪ್ರತಿ ಅಂತ ಹೇಳಲಿಕ್ಕಾಗೋದಿಲ್ಲ. ಏಕೆಂದರೆ ಕವಿಯ ಸ್ವಹಸ್ತಾಕ್ಷರ ಪ್ರತಿ ಸಿಕ್ಕಿದಾಗ ಮಾತ್ರ ಅದು 100ಕ್ಕೆ 100 ಶುದ್ಧವಾದ ಪ್ರತಿ ಆಗಿರುತ್ತೆ.